ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ಇವಾಗ ನನ್ನ ಫೇವ್ರೇಟ್ ಪನ್ನೀರ್ ಪರಾಟನ ಪ್ರಿಪೇರ್ ಮಾಡ್ತೀನಿ. ನಿಮಗೂ ಕೂಡ ರೆಸಿಪಿನ ನಾನು ಶೇರ್ ಮಾಡ್ಕೊತೀನಿ. ನಮ್ಮ ಮನೆಯವ್ರಿಗೆ ಸಾಂಬಾರಿದೆ, ಕಡಲೆಕಾಳು ಸಾಂಬಾರಿದೆ ಮಧ್ಯಾಹ್ನದ್ದು. ಅದಕ್ಕೆ ಸ್ವಲ್ಪ ರೈಸ್ ಮಾಡಿ ಅದ್ರ ಜೊತೆಗೆ ಗೋಲಿ ಬಜ್ಜಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪನೇ ಮಾಡ್ತೀನಿ ಗೋಲಿ ಬಜ್ಜೆ, ಇರೋದು ಇಬ್ಬರು ಆಗಿರೋದ್ರಿಂದ ಜಾಸ್ತಿ ಎಲ್ಲ ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಮಾಡ್ತೀನಿ. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಗೋಲಿ ಬಜ್ಜಿ ಯಾವ ಥರ ಬರುತ್ತೆ ಏನೂ ಗೊತ್ತಿಲ್ಲ. ಅದಕ್ಕೆ ಚಟ್ನಿ ಕಾಂಬಿನೇಷನ್ ಆಗಿ ಸ್ವಲ್ಪ ಪುದೀನ ಚಟ್ನಿ ಅಥವಾ ತೆಂಗಿನಕಾಯಿ ಚಟ್ನಿನೂ ತುಂಬಾ ಚೆನ್ನಾಗಿರುತ್ತೆ. ಯಾವುದಾಗುತ್ತೆ ಅದನ್ನು ಮಾಡ್ತೀನಿ. ರೆಸಿಪಿನ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಪರಾಟ ಅಂತೂ ನನ್ನ ಫೇವ್ರೆಟ್. ಯಾರಿಗೆಲ್ಲ ಪರಾಟ ಇಷ್ಟ, ಪರಾಟ ಅಂದರೆ ಯಾವುದೇ ರೀತಿ ಪರಾಟನ ಮಾಡ್ಕೊಬೋದು. ನಾರ್ಮಲ್ ಪ್ಲೇನ್ ಆಗಿ ನಾವು ಚಪಾತಿ ತಿನ್ನೋದಕ್ಕಿಂತ ವೆಜಿಟೇಬಲ್ಸ್ನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಕೂಡ ಸ್ಟಫಿಂಗ್ ಥರ ಮಾಡಿ ವೆಜಿಟೇಬಲ್ ಪರಾಟ ಮಾಡ್ಕೋಬೋದು, ಹಾಲು ಪರಾಟ ಮಾಡ್ಕೋಬೋದು, ಅಥವಾ ಈ ಥರ ಪನ್ನೀರ್ ಪರಾಟನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಪನ್ನೀರ್ ಪರಾಟ. ನನಗಂತೂ ಸಖತ್ ಇಷ್ಟ ಆಗುತ್ತೆ. ತುಂಬಾ ಹೆಲ್ದಿ ಕೂಡ ಪನ್ನೀರ್ ಪರಾಟ. ಅದು ಈ ಟೈಮಲ್ಲಿ ಪನ್ನೀರೆಲ್ಲ ತೊಗೊಂಡ್ರೆ ತುಂಬಾ ಒಂದು ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಸೊ ಇವಾಗ ಪನ್ನೀರ್ ಪರಾಟನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅಮ್ಮಮ್ಮ ಅಂತ ಅವರು ಒಂದು ಅಥವಾ ಎರಡು ತಿಂತಾರೆ. ಅವ್ರಿಗೆ ಜಾಸ್ತಿ ರೈಸ್ ಐಟಮ್ ಎಲ್ಲ ಇಷ್ಟ ಆಗುತ್ತೆ. ನನಗೆ ಅದರ ಆಪೋಸಿಟ್, ರೈಸ್ ಐಟಮ್ನು ತಿಂತೀನಿ, ಬಟ್ ಜಾಸ್ತಿ ನನಗೆ ಈ ಪರಾಟ, ರೋಟಿ, ಚಪಾತಿ, ದೋಸೆ ಈ ಥರ ನನಗೆ ಇಷ್ಟ ಆಗುತ್ತೆ. ಇವಾಗ ಏನೇನು ಮಾಡ್ತೀನಿ, ಯಾವ ಥರ ಮಾಡ್ತೀನಿ, ನಾನು ಮಾಡುವಂತಹ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೆಸಿಪಿನೂ ಕೂಡ ಈಸಿಯಾಗಿರುವಂತಹ ರೆಸಿಪಿಗಳನ್ನೇ ನಾನು ಟ್ರೈ ಮಾಡೋದು. ತುಂಬ ಕಷ್ಟ ಆಗೋ ಥರ ನಾನು ಮಾಡೋಕ್ಕೆ ಹೋಗಲ್ಲ. ಕಷ್ಟ ಇದ್ರೂ ಅದನ್ನು ಈಸಿ ವೇಯಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ. ಇವಾಗ ಸಾಕು ಮಾತು, ಇವಾಗ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಏನೇನು ಬೇಕು ಅನ್ನೋದನ್ನೆಲ್ಲ ಹೇಳ್ತೀನಿ, ನಿಮ್ಮ ಜೊತೆ ಬನ್ನಿ. ಇವಾಗ ಪನ್ನೀರ್ ಪರಾಟಗೆ ಇಲ್ಲಿ ನಾನು 2 ಸ್ಲೈಸ್ ಅಷ್ಟು ಪನ್ನೀರ್ನ ನಾನು ತೊಗೊಂಡಿದ್ದೀನಿ. ತುಂಬಾ ರಿಚ್ ಕಂಟೆಂಟ್ ಇರುವಂತಹ ಒಂದು ಪ್ರೋಟೀನ್ ಅಂತಲೇ ಹೇಳ್ಬೋದು ಪನ್ನೀರ್ನ. ಇದಕ್ಕೆ ಸ್ವಲ್ಪ ನಾನು ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಸಾಲ್ಟು, ಇದಿಷ್ಟೇ ಸಾಕು. ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಚಾಪ್ ಮಾಡಿ ಹಾಕೊಬೋದು, ಅಥವಾ ಈರುಳ್ಳಿನ ಹಾಕೊಬೋದು. ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ, ಮತ್ತು ನನ್ನ ಹತ್ರ ಈರುಳ್ಳಿ ಬೇರೆ ಖಾಲಿ ಆಗಿಬಿಟ್ಟಿತ್ತು. ಸೊ ಅದಕ್ಕೇ ಅದಿದ್ರೂ ಕೂಡ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಸಪೋಸ್ ಇಲ್ಲ ಅಂತಂದ್ರೂ ಕೂಡ ಸ್ಕಿಪ್ ಮಾಡ್ಕೊಬೋದು, ಹಾಗೇನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಪ್ಲೇನ್ ಚಪಾತಿ ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ. ಮತ್ತು ಇದನ್ನು ಮಾಡೋದು ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಏನು ಬೇಯಿಸ್ಬೇಕು ಮತ್ತು ಮಾಡಬೇಕು ಆ ಥರ ಏನಿಲ್ಲ. ಕಡಿಮೆ ಟೈಮ್ನಲ್ಲಿ ಮಾಡ್ಕೊಬೋದು. ಇದನ್ನು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳುಗಳಿಗೆ ಮಾಡಿಕೊಡ್ಬೋದು, ಟಿಫನ್ ಬಾಕ್ಸ್ಗಾಗಲಿ ಲಂಚ್ ಬಾಕ್ಸ್ಗಾಗಲಿ ಇದನ್ನು ಮಾಡಿ ಕೊಡೋದ್ರಿಂದ ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಮತ್ತು ಬೇಗನೂ ಕೂಡ ಆಗಿಬಿಡುತ್ತೆ, ಮತ್ತು ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ತಿನ್ನಬೇಕು. ಮತ್ತು ಇದಕ್ಕೆ ಏನು ಎಕ್ಸ್ಟ್ರಾ ಗ್ರೇವಿ ಮಾಡ್ಕೊಬೇಕು, ಇಲ್ಲ ಚಟ್ನಿ ಮಾಡ್ಕೋಬೇಕು, ಆ ಥರ ಏನೂ ಇಲ್ಲ. ಇದಕ್ಕೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಅಥವಾ ಒಂದು ಸ್ವಲ್ಪ ಮೊಸರಿದ್ರೆ ಸಾಕಾಗುತ್ತೆ. ಬೇರೆ ಥರ ಯಾವುದೇ ಗ್ರೇವಿನೂ ಇದಕ್ಕೆ ಅಡ್ಜಸ್ಟ್ ಆಗೋದಿಲ್ಲ. ಇದನ್ನ ಹಂಗೆ ತಿನ್ನೋದಕ್ಕೇ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸಪೋಸ್ ಬೇಕು ಅಂತಂದ್ರೂ ಸ್ವಲ್ಪ ಸಾಸ್ನ, ಟೊಮೆಟೊ ಕೆಚಪ್ನ ಮೇಲೆ ಸವರ್ಕೊಂಡು ತಿಂದ್ರೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಗಂಟಿಲ್ಲದೆ ಇರೋ ಥರ ಸ್ಮೂತಾಗಿ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಚಪಾತಿ ಹಿಟ್ಟನ್ನ ನಾರ್ಮಲಾಗಿ ಕಲಿಸ್ಕೊಳ್ಳೋದು. ನಾನು ಒಂದು ಇಬ್ಬರಿಗೆ ಮಾಡ್ಕೊತಾ ಇದ್ದೀನಿ. ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಬೋದು. ನಾನು ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಜನ ಇದ್ದಾರೆ ಅದನ್ನು ನೋಡಿಕೊಂಡು ನೀವು ಬೇಕಂದ್ರೆ ಸ್ಟಫಿಂಗ್ ಸ್ವಲ್ಪ ಜಾಸ್ತಿನೂ ಹಾಕ್ಕೊಬೋದು. ಇಲ್ಲಾಂತಂದರೆ ಇದು ಸ್ವಲ್ಪ ಅಂದರೆ ಹೆವಿ ತಿನ್ನೋಕ್ಕಾಗೋದಿಲ್ಲ. ಪನ್ನೀರ್ನ ಬೇಗನೆ ಹೊಟ್ಟೆ ತುಂಬ್ಕೊಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಮೀಡಿಯಮ್ಮಾಗಿ ಹಾಕ್ಕೊಳ್ಳೋದ್ರಿಂದ ಒಂದು ಚಪಾತಿ ಅಥವಾ 1-2 ಪರಾಟನ ನೀವು ಜಾಸ್ತಿ ತಿನ್ಬೋದು. ಇದಕ್ಕೆ ಚಪಾತಿಗೆ ನಾರ್ಮಲಾಗಿ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ನೀಟಾಗಿ, ಸ್ವಲ್ಪ ತುಂಬ ಗಟ್ಟಿಯಾಗಿ ಕಲ್ಸೋಕೆ ಹೋಗಬಾರ್ದು, ಯಾಕಂತಂದರೆ ಒತ್ತೋದಕ್ಕೆ ಕಷ್ಟ ಆಗುತ್ತೆ. ಒಂದು ಮೀಡಿಯಮ್ಮಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಚಪಾತಿ ಹಿಟ್ಟು ಕೂಡ ಅಷ್ಟೇ, ಒಂದು ಸ್ವಲ್ಪ ಹೊತ್ತು ನೆಂದರೆ ಚಪಾತಿ ಸಾಫ್ಟಾಗಿ ಬರುತ್ತೆ. ಯಾವಾಗಲೂ ಅಷ್ಟೇ. ಇದಕ್ಕೆ ಬೇಕಂದರೆ ಹಾಲು ಕೂಡ ಹಾಕಿ ಕಲಿಸ್ಕೊಬೋದು, ಇಲ್ಲಾಂತಂದರೆ ನಾರ್ಮಲ್ ನೀರು ಕೂಡ ಹಾಕ್ಕೊಂಡು ಕಲಿಸ್ಕೊಬೋದು. ಚಪಾತಿಯಲ್ಲೇ ತುಂಬ ಡಿಫ್ರೆಂಟಾಗಿ ಚಪಾತಿಗಳನ್ನ ಮಾಡ್ತಾರೆ ಇವಾಗಂತೂ.
ಆದಷ್ಟು ಹೆಲ್ತಿಯಾಗಿ ಮಾಡಿಕೊಂಡು ತಿನ್ನೋಕ್ಕೆ ನಾವು ಟ್ರೈ ಮಾಡಬೇಕು. ಇದು ಸ್ವಲ್ಪ ನೆನೆಯೋ ಅಷ್ಟರಲ್ಲಿ ನಾನು ಗೋಲಿ ಬಜ್ಜಿನೂ ಕೂಡ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಏನಾದರೂ ಆಚೆ ಕಡೆ ತರಿಸ್ಕೊಂಡು ತಿನ್ನೋದ್ರಿಂದ ಅದು ನನಗೆ ಅಷ್ಟೊಂದು ಆಗಲ್ಲ. ಅದು ಯಾವ್ಯಾವ ಎಣ್ಣೆಯಲ್ಲಿ ಇದು ಮಾಡಿರ್ತಾರೋ ಬಜ್ಜಿ ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅದರಿಂದ ನಾನು ಮನೆಯಲ್ಲೇ ಮಾಡಿಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀನಿ ಬಜ್ಜಿ ಬೋಂಡ ಎಲ್ಲ. ಸಮ್ಟೈಮ್ಸ್ ಆಚೆನೂ ತಿಂತೀನಿ, ಆದರೆ ಅಷ್ಟಾಗಿ ನನಗೆ ಒಂಥರ ತಿನ್ನಬೇಕು ಅಂತ ಅನಿಸೋದಿಲ್ಲ. ಮನೇಲಿ ಮಾಡ್ಕೊಂಡು ತಿಂದರೆ ತಿನ್ನೋಣ ಅಂತ ಅನಿಸುತ್ತೆ. ಆಚೆ ಅಷ್ಟೊಂದು ನನಗೂ ಇಷ್ಟ ಆಗಲ್ಲ. ನಿಮಗೂ ಇದೇ ಥರನ ಕಾಮೆಂಟ್ ಮಾಡಿ. ಮತ್ತು ನಾನು ಆಯಿಲ್ನ ಯಾವಾಗ್ಲೂ ಒಂದು 3 ಮಂತ್ಸ್ ಒನ್ಸ್ ನಾನು ಆಯಿಲ್ನ ಚೇಂಜ್ ಮಾಡ್ತಾ ಇರ್ತೀನಿ. ಕಂಟಿನ್ಯೂಸ್ ಆಗಿ ಒಂದೇ ಆಯಿಲ್ನ ನಾವು ಯೂಸ್ ಮಾಡಬಾರ್ದು. ಇನ್ಮೇಲೆ ಸ್ವಲ್ಪ ಕೋಕೋನಟ್ ಆಯಿಲು ಇಲ್ಲಾಂದರೆ ಕಡಲೆಬೀಜ ಎಣ್ಣೆ ಈ ಥರದ್ದು ಎಣ್ಣೆನ ಯೂಸ್ ಮಾಡಬೇಕು. ಬಟ್ ಅಂದರೆ ಅದು ಸ್ಟಾರ್ಟಿಂಗ್ ಸ್ವಲ್ಪ ಅಭ್ಯಾಸ ಆಗೋ ತನಕ ಸ್ವಲ್ಪ ಕಷ್ಟ, ಯಾಕಂದರೆ ಅದು ಫ್ಲೇವರ್ ನಮ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇತ್ತೀಚೆಗಂತೂ ಈ ಥರ ಎಣ್ಣೆಗಳನ್ನ ಜಾಸ್ತಿ ಯಾರೂ ಯೂಸ್ ಮಾಡ್ತಾ ಇಲ್ಲ. ಕೊಬ್ಬರಿ ಎಣ್ಣೆ ಆಗಿರಲಿ, ಕಡಲೆಬೀಜ ಈ ಥರ ಎಣ್ಣೆಗಳನ್ನ ಯೂಸ್ ಮಾಡ್ತಾರೆ. ನಾನು ಕೂಡ ನೆಕ್ಸ್ಟು ಸ್ವಲ್ಪ ಅಪ್ಗ್ರೇಡ್ ಆಗಬೇಕು, ಆಯಿಲ್ನ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು. ಮತ್ತು ಆದಮೇಲೆ ಈ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ನಾವು ಯಾಕೆ ಈ ಬದನೆಕಾಯಿ ಆಗಿರಲಿ, ಆಲೂಗೆಡ್ಡೆ ಆಗಿರಲಿ ಅಥವಾ ಹಾಗಲಕಾಯಿನ ನಾವು ತಿನ್ನಬಾರ್ದು ಅಂತ ತುಂಬ ಜನ ಹೇಳ್ತಾರೆ. ಅದು ನಿಜ ಕೂಡ. ಯಾಕಂತಂದರೆ ಮಗುಗೆ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾವು ಈ ಬದನೆಕಾಯಿ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತು ಚಿಪ್ಸ್ಗಳು ಈ ಥರ ಪಟಾಟೋದಲ್ಲಿ ಏನೇ ಮಾಡಿದ್ರು, ಅಂದರೆ ಮೇಯ್ನಾಗಿ ಚಿಪ್ಸ್ನ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ಸು ಈ ಟೈಮಲ್ಲಿ ತುಂಬಾ ಇರುತ್ತೆ. ಅದಾದಮೇಲೆ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಇವಾಗ ತುಂಬ ವೀಡಿಯೋಸ್ಗಳು ಬರ್ತಾ ಇದ್ದಾವೆ. ಪ್ರಿಡಿಕ್ಷನ್ ಮಾಡ್ತಾರೆ ಗಂಡು ಪಾಪುನ ಹೆಣ್ಣು ಪಾಪುನ ಅಂತ ಅಂದ್ಬಿಟ್ಟು. ಒಂದಷ್ಟು ಸಿಮ್ಟಮ್ಸ್ ಇದ್ದರೆ ಗಂಡು ಪಾಪು, ಒಂದಷ್ಟು ಸಿಮ್ಟಮ್ಸ್ ಇದ್ದರೆ ಹೆಣ್ಣು ಪಾಪು ಈ ಥರ ಇರುತ್ತೆ. ಎಲ್ಲರಿಗೂ ಈ ಥರ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ನಿಮಗೂ ಆ ಥರ ಇದೆಯಾ ಏನು ಆಯ್ತಾ ಅಂತ ಕಾಮೆಂಟ್ ಮಾಡಿ. ನನಗೂ ಕೂಡ ಒಂದಷ್ಟು ಕ್ಯೂರಿಯಾಸಿಟಿಗಳಿದೆ. ಯಾವ ಬೇಬಿ ಆಗ್ಬೋದು, ಗಂಡು ಪಾಪುನ ಅಥವಾ ಹೆಣ್ಣು ಪಾಪುನ ಅಂತ. ನೆಕ್ಸ್ಟು ವೀಡಿಯೋಗಳಲ್ಲಿ ಅಂತಂದರೆ ಇನ್ನೊಂದು ಸ್ವಲ್ಪ ಟೈಮ್ ಆದಮೇಲೆ ಅದ್ರ ಬಗ್ಗೆ ಒಂದು ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಒಂದಷ್ಟು ಸಿಮ್ಟಮ್ಸ್ನ ಬರೆದಿಟ್ಕೊಂಡು ನನಗೆ ಯಾವುದ್ರು ಅದರಲ್ಲಿದೆ ಅದರಿಂದ ನೆಕ್ಸ್ಟು ಯಾವ ಬೇಬಿ, ಇವಾಗ ಕೆಲವರಿಗೆ ವಾಮಿಟ್ ಆಗುತ್ತೆ, ಗಂಡು ಪಾಪುಗೆ ಅಂತಾರೆ, ಕೆಲವರಿಗೆ ವಾಮಿಟ್ ಆಗಲ್ಲ ಅಂತಾರೆ. ಅದನ್ನು ನೋಡಿಕೊಂಡು ನನಗೆ ಯಾವ ಪಾಪು ಆಗುತ್ತೆ ಅಂತ ಒಂದಷ್ಟು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅದಾದಮೇಲೆ ಇಲ್ಲಿ ಗೋಲಿ ಬಜ್ಜಿಗೆ ಅದು ನಾನಿವಾಗ ಏನು ಕಪ್ ತೋರಿಸ್ತಾ ಇದ್ದೀನಲ್ಲ ಅದರಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಮತ್ತು 1-1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಹಾಕ್ಕೊತಾ ಇದ್ದೀನಿ. ಇದನ್ನ ಸ್ವಲ್ಪ ಒಂದು 3 ಅವರ್ಸ್ ಆದ್ರೂ ಇಲ್ಲಾಂದರೆ ಒಂದು 2 ಅವರ್ಸು ಸ್ವಲ್ಪ ನೆನೆಸಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದ್ದು, ನನಗೂ ಅಷ್ಟಾಗಿ ಐಡಿಯಾ ಇರಲಿಲ್ಲ ಯಾವ ಥರ ಬರುತ್ತೆ ಏನು ಅಂತ. ಆದರೆ ಒಂಚೂರು ತೆಳು ಆಗಿತ್ತು ಅಷ್ಟೇ. ಸ್ವಲ್ಪ ಗಟ್ಟಿ ಆಗಿ ನಾವು ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಮೊಸರನ್ನ ಹಾಕ್ಕೊಬೇಕು. ಇಲ್ಲಿ ನಾನು ಅದೇ ಒಂದು 1/4 ಕಪ್ ಆಗುವಷ್ಟು, ಒಂದು ಅರ್ಧ ಕಪ್ ಆಗುವಷ್ಟು ನಾನು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಏನು ಜಾಸ್ತಿ ಮೊಸರು ಅಂತ ಹಾಕೊಳ್ಳೋ, ಅದು ಫ್ಲೇವರ್ಗೋಸ್ಕರ ಒಂದು ಅರ್ಧ ಕಪ್ ಅಥವಾ 3/4 ಕಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀವು ಹಿಟ್ಟನ್ನು ಯಾವುದು ಒಂದು ಕಪ್ಪಲ್ಲಿ ತೊಗೊಂಡಿರ್ತೀರ ಆ ಕಪ್ಪಲ್ಲಿ ತೊಗೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಮತ್ತು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಶುಂಠಿನೂ ಕೂಡ ಚಿಕ್ಕದಾಗಿ ಚಾಪ್ ಮಾಡಿಬಿಟ್ಟು ಹಾಕ್ಕೊಬೋದು. ಆ ಫ್ಲೇವರ್ ನನಗೆ ಅಷ್ಟು ಬೇಡ ಅಂತ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಯಾವ ಥರ ಬರುತ್ತೆ ಏನು ಅಂತ ಗೊತ್ತಿರಲ್ವಲ್ಲ. ಚೆನ್ನಾಗಿಲ್ಲ ಅಂತಂದರೆ ಆಮೇಲೆ ಇಷ್ಟ ಆಗಲ್ಲ. ಯಾಕಂದರೆ ಆಚೆ ಕಡೆನೂ ನಾನು ತಿಂದಿದ್ದೀನಿ, ಆದರೆ ಅಲ್ಲಿ ಒಂಥರ ನಾರು ಥರ ಇರುತ್ತೆ. ಸೊ ಅದರಿಂದ ಬೇಡ, ನೋಡೋಣ ನಾನು ಮನೇಲಿ ಟ್ರೈ ಮಾಡೋಣ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಾನು ಟ್ರೈ ಮಾಡ್ತಾಯಿದ್ದೆ. ಅದೆಲ್ಲ ಏನೂ ಹಾಕ್ಕೊಂಡಿಲ್ಲ. ಸಿಂಪಲ್ಲಾಗಿ ಏನೇನು ಮಿನಿಮಲ್ಲಾಗಿ ಏನೇನು ಹಾಕ್ಕೋಬೇಕೋ ಅದನ್ನು ಮಾತ್ರ ಹಾಕ್ಕೊಂಡು ಇದಕ್ಕೆ ನೀಟಾಗಿ ನೀರನ್ನ ಹಾಕಿ, ತುಂಬ ತೆಳುವಾಗಿ ಮಾಡ್ಕೊಬೇಡಿ, ಸ್ವಲ್ಪ ಗಟ್ಟಿಯಾಗೇ ಮಾಡಿಕೊಂಡ್ರೆ ಅದು ರೌಂಡಾಗಿ ಬರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಸ್ವಲ್ಪ ತೆಳು ಆಗಿಬಿಟ್ರೆ ರೌಂಡಿಗೆ ಬರೋದಿಲ್ಲ, ಚೆನ್ನಾಗಿರೋದಿಲ್ಲ. ಅದಾದಮೇಲೆ ಇದಕ್ಕೆ ಲಾಸ್ಟಲ್ಲಿ ಎಲ್ಲ ನೀಟಾಗಿ ನೀರು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಬೇಕಾಗುತ್ತೆ. ಅಡುಗೆ ಸೋಡಾನ ಹಾಕ್ಕೊಂಡು ಮತ್ತೆ
ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟಿಗೆ ಏನು ಮಾಡಬೇಕು, ಜಾಸ್ತಿ ನೀರು ಹಾಕ್ಕೊಂಡು ಕಲ್ಸೋಕೆ ಹೋಗ್ಬಾರ್ದು. ಯಾವುದೇ ಹಿಟ್ಟನ್ನಾದರೂ ಅಷ್ಟೇ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಆಮೇಲೆ ನೀರು ಹಾಕಬೇಕಾಗತ್ತೆ. ಯಾವುದೇ ಹಿಟ್ಟಾದರೂ ಅಷ್ಟೇ, ಇವಾಗ ರೊಟ್ಟಿ ಹಿಟ್ಟಾದ್ರೂ ಅಷ್ಟೇ, ಈ ಥರ ಹಿಟ್ಟುಗಳಾದ್ರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ ನೀಟಾಗಿ ಹಾಕ್ಬಿಟ್ಟು ಒಂದು 2 ಅವರ್ ಆದ್ರೂ ಇದನ್ನು ನೆನೆಯೋಕ್ಕೆ ಬಿಟ್ಬಿಡಬೇಕಾಗುತ್ತೆ. ಆಮೇಲೆ ನೀವು ಹಾಕಿದ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನನಗೂ ಇನ್ನೂ ಒಂದು ಸಲ ಮಾಡಬೇಕು ಅಂತ ಅನ್ನಿಸ್ತು. ಯಾಕಂದರೆ ಒಂದ್ಸಲ ಯಾವ ಥರ ಬರುತ್ತೆ ಒಂಥರ ಎಕ್ಸ್ಪೆರಿಮೆಂಟ್ ಮಾಡ್ದಂಗೆ ಮಾಡಿದ್ದು. ಬಟ್ ನಿಜವಾಗ್ಲೂ ಎಕ್ಸ್ಪೆರಿಮೆಂಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಸಾಲೆಗಳು ಹಾಕಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಬರ್ಬೋದು. ಇವಾಗ ನೀಟಾಗಿ ಪರಾಟನ ಲಟ್ಟಿಸ್ಕೊಳ್ಳೋಣ. ಯಾವ ಥರ ಪರಾಟ ಲಟ್ಟಿಸ್ಕೊಬೋದು ಈಸಿಯಾಗಿ ಅನ್ನೋದನ್ನು ಇವಾಗ ಹೇಳ್ತೀನಿ. ಇವಾಗ ತುಂಬ ದಪ್ಪ ಸೈಜಲ್ಲೇನು ನಾವು ಚಪಾತಿ ಹಿಟ್ಟನ್ನ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಚಪಾತಿಗೆ ನಾವು ಯಾವ ಥರ ತೊಗೋತೀವಿ ಅದೇ ಥರ ತೊಗೊಂಡ್ರೆ ಸಾಕು. ತುಂಬ ದಪ್ಪ ಆದ್ರೂ ಕೂಡ ತಿನ್ನೋದಕ್ಕಾಗೋದಿಲ್ಲ. ಮೊದಲಿಗೆ ನೀಟಾಗಿ ಸ್ವಲ್ಪ ಚಿಕ್ಕದಾಗಿ ಚಪಾತಿನ ಲಟ್ಟಿಸ್ಕೊಂಡು ಮಧ್ಯಕ್ಕೆ ಸ್ಟಫಿಂಗ್ ಏನಿದೆ ಪನ್ನೀರ್ ಸ್ಟಫಿಂಗು ಅದನ್ನು 1 ಟೇಬಲ್ ಸ್ಪೂನು ಅಥವಾ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಹಾಕ್ಕೊಂಡ್ರೂ ಏನಾಗುತ್ತೆ, ಔಟ್ಸೈಡ್ಗೆ ನಾವು ಚಪಾತಿ ಲಟ್ಟಿಸ್ಬೇಕಾದ್ರೆ ಆಚೆ ಬಂದುಬಿಡುತ್ತೆ. ಆವಾಗ ಮತ್ತೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಚೆನ್ನಾಗಿರೋದಿಲ್ಲ ಅದು. ಅದರಿಂದ ಇವಾಗ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಫೋಲ್ಡ್ ಮಾಡ್ಕೊಬೇಕಾಗತ್ತೆ. ಇವಾಗ ಮೋಮೋಸ್ ಯಾವ ಥರ ಫೋಲ್ಡ್ ಮಾಡ್ಕೊತೀವಿ ಅಥವಾ ಮೋದಕನ ಯಾವ ಥರ ನಾವು ಫೋಲ್ಡ್ ಮಾಡ್ಕೊತೀವಿ ಆ ಥರ ಸುತ್ತನೂ ಕೂಡ ಫೋಲ್ಡ್ ಮಾಡಿಕೊಂಡು ಮತ್ತೆ ಒಂದ್ಸಲ ಅದನ್ನು ಈ ಥರ ರೌಂಡ್ ಶೇಪಲ್ಲಿ ನಾವು ಟರ್ನ್ ಮಾಡ್ಕೋಬೇಕಾಗತ್ತೆ. ಆವಾಗೇನಾಗುತ್ತೆ ಅಂತಂದರೆ ಚಪಾತಿ ಹಿಟ್ಟು ಮತ್ತು ಪನ್ನೀರ್ ಎರಡೂ ಕೂಡ ಒಂದು ಕಡೆಯೇ ಸೇರ್ಕೊಳ್ದಿರ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಿ ಒತ್ತೋದಕ್ಕೂ ಕೂಡ ನೀಟಾಗಿ ಬರುತ್ತೆ. ಒಂದು ಕಡೆ ಪನ್ನೀರ್ ಸೇರ್ಕೊಳ್ಳೋದು, ಇಲ್ಲ ಅಂತಂದರೆ ಒಂದು ಕಡೆ ಸಪ್ರೇಟ್ ಆಗಿಬಿಡೋದು, ಬರೀ ಹಿಟ್ಟೇ ಆಗಿಬಿಡೋದು, ಆ ಥರ ಆಗೋದಿಲ್ಲ. ಈಕ್ವಲಾಗಿ ಎಲ್ಲ ಕಡೆನೂ ಆಗುತ್ತೆ. ಅದಕ್ಕೆ ಆ ಥರ ನಾವು ಕೈಯಲ್ಲಿ ಈ ಥರ ರೌಂಡ್ ಮಾಡ್ಕೊಬೇಕು. ಇದನ್ನು ತುಂಬ ನಾವು ಅಗಲವಾಗಿ ಒತ್ಕೊಬಾರ್ದು, ಮೀಡಿಯಮ್ ಆಗಿ ಒತ್ಕೊಬೇಕಾಗತ್ತೆ. ಯಾಕಂತಂದರೆ ತುಂಬ ಅಗಲ ಅಂದರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ ಮೇಲ್ಮೇಲೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಒಂದು ಮೀಡಿಯಮ್ ಆಗಿ ಇಷ್ಟು ಒಂದು ಅಂಗೈ ಅಗಲ್ತಾ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ನೀಟಾಗಿ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡು ಆದಮೇಲೆ ತುಪ್ಪನ ಎರಡೂ ಕಡೆ ಸವರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ತುಪ್ಪನ ಒಂಚೂರು ಜಾಸ್ತಿಯಾಗಿ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಇಷ್ಟಪಡೋರು ಸಪೋಸ್ ಏನಾದರೂ ನಾವು ತುಪ್ಪ ತಿನ್ನಲ್ಲ ಅನ್ನೋರು ಬೆಣ್ಣೆನೂ ಕೂಡ ಹಾಕ್ಕೊಬೋದು, ಇಲ್ಲಾಂದರೆ ಚೀಸ್ ಏನಾದರೂ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಬೋದು, ಬಟರ್ ಏನಾದರೂ ಆ ಥರ. ಇಲ್ಲ ನಾವು ಅದು ತಿನ್ನೋದಿಲ್ಲ ಅಂತಂದರೆ ಆಯಿಲು ಕೂಡ ಅಪ್ಲೈ ಮಾಡ್ಕೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಲೇಬೇಕು. ಇಲ್ಲ ಲಂಚ್ ಬಾಕ್ಸ್ಗೆ ಏನಾದರೂ ಹಾಕ್ಕೊಡ್ತೀನಿ ಅಂದರೆ ಆ ಥರನೂ ಕೂಡ ಹಾಕಿ ಟ್ರೈ ಮಾಡಿ. ಮತ್ತು ಗೋಲಿ ಬಜ್ಜಿನೂ ಕೂಡ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು, ತುಂಬಾ ಇಷ್ಟ ಆಯಿತು. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.